ಯಾವುದೊಂದಕ್ಕೂ ಫೀಸ್ ತಗೋದೆ ಎಲ್ಲ ಫ್ರೀಯಾಗಿ ನೋಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಈ ಬಿಲ್ಡಿಂಗು ಇವಾಗ ಏನು ಸ್ವಂತ ಆಗಬೇಕು ಅನ್ನೋದು ನಮ್ಮ ಸರ್ ಆಸೆ ಇದೆಯೋ ಅದು ನೆರವೇರೋಕ್ಕೆ ನಿಮ್ಮ ಸಹಾಯ ಇದ್ದರೆ ಆಗತ್ತೆ. ನಾನು ಡಿಗ್ರಿ ಓದ್ತಿದ್ದೀನಿ. ನಾನು ಬಂದು 3 ವರ್ಷ ಆಯ್ತು ಇಲ್ಲಿಗೆ ಹಾಸ್ಟ್ಲಿಗೆ. ಬಿಲ್ಡಿಂಗ್ ತಗೊಳ್ಳೋಕ್ಕೆ ನಮ್ಮ ಸರ್ ಓಡಾಡ್ತಿದ್ದಾರೆ. ಪ್ಲೀಸ್ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ 30 ಜನ ಹೆಣ್ಮಕ್ಳಿದ್ದೀವಿ. ಇಲ್ಲಿ 20 ಜನ ಮಕ್ಕಳು ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಆಗಿರ್ಬೋದು ಮತ್ತು ನಮಗೂ ಎಲ್ಲರಿಗೂ ಫ್ರೀ ಎಜುಕೇಷನು ಮತ್ತು ಬುಕ್ಸು ಆಮೇಲೆ ಬಟ್ಟೆ ಪ್ರತಿಯೊಂದು ನಮಗೆಲ್ಲ ಫ್ರೀಯಾಗೆ ಕೊಡಿಸ್ತಾ ಬರ್ತಾ ಇದ್ದಾರೆ. ಮತ್ತು ಇಲ್ಲಿರೋ ಕಟ್ಟಡನೂ ಸಹ ಈಗ ಸದ್ಯ ಇಷ್ಟು ದಿವಸ ನಮ್ಮ ಸರು ಪ್ರತಿ ತಿಂಗಳು ಬಾಡಿಗೆ ಕಟ್ಕೊಂಡು ನಮ್ಮನ್ನೆಲ್ಲ ಸಾಕ್ತಿದ್ರು. ಊಟ ವಸತಿ ಪ್ರತಿಯೊಂದು ಫ್ರೀಯಾಗೆ ಕೊಡ್ತಾ ಬರ್ತಿದ್ರು. ಆದರೆ ಈಗ ಕಾರಣಾಂತರದಿಂದ ಈ ಓನರ್ ಈ ಬಿಲ್ಡಿಂಗ್ನ ಮಾರ್ತಾಯಿದ್ರು. ಅದಕ್ಕೋಸ್ಕರ ನಮ್ಮ ಸರು ಬೇರೆ ಕಡೆ ಹುಡುಕಿ ಮತ್ತೆ ನಾವು ಬಾಡಿಗೆ ಕಟ್ಟೋದು ಇವ್ರನ್ನೆಲ್ಲ ಕರ್ಕೊಂಡೋಗೋದು ಕಷ್ಟ ಆಗುತ್ತೆ ಅಂತೇಳಿ ಈಗ ಇದೇ ಬಿಲ್ಡಿಂಗ್ನೇ ನಮ್ಮ ಸಂಸ್ಥೆಗೆ ಸ್ವಂತ ಮಾಡ್ಕೋಬೇಕು ಅಂತ ಕಷ್ಟಪಟ್ಟು ಓಡಾಡ್ತಿದ್ದಾರೆ. ಅದಕ್ಕೆ ಇನ್ನು 1.5 ತಿಂಗಳು ಮಾತ್ರ ಟೈಮ್ ಇದೆ. ಇನ್ನೂ 1,03,00,000 ಹೊಂಚಬೇಕು. ಹರಿದೀಪ ಚಾರಿಟಬಲ್ ಟ್ರಸ್ಟ್ಗೆ ಈ ಅಂಧ ಮಕ್ಕಳಿಗೋಸ್ಕರ ಸ್ವಲ್ಪ ಹಣ ಸಹಾಯ ಮಾಡಲಿಕ್ಕೋಸ್ಕರ ಬಂದಿದ್ದೇವೆ. ಇವರು ಏನಿಲ್ಲಿ ಅಂಧ ಮಕ್ಕಳು ಇಲ್ಲಿ ವಾಸ ಮಾಡ್ತಿದ್ದಾರೆ, ಈ ಕಟ್ಟಡವನ್ನೇ ಒಂದು ತಗೊಳ್ಳೋಂಥ ಅಭಿಪ್ರಾಯ ಅವ್ರಿಗೆ ಬಂದಿದೆ. ಆದ್ದರಿಂದ ಇವತ್ತಿನ ದಿವಸ ಅದಕ್ಕೋಸ್ಕರ ಹಣ ಸಹಾಯ ಮಾಡಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ. ನಮ್ಮದಿದು ಚಿಕ್ಕ ಅಳಿಲು ಸೇವೆ ಅಷ್ಟೇ. ನಮಸ್ಕಾರ. ಆನ್ಲೈನ್ ಟಿವಿ ವೀಕ್ಷಕರೇ, ನಿಮ್ಮ ಜೊತೆ ನಾನು ಇಷ್ಟೇನು ಅಂಧ ಮಕ್ಕಳಿಗೆ ದಾರಿದೀಪ ಆಗಿ ಇದು ಆನ್ಲೈನ್ ಟಿವಿ ಒಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಾಗಿ ನಾವು ದಾರಿದೀಪ ಚಾರಿಟಬಲ್ ಟ್ರಸ್ಟ್ನ ಡಾಕ್ಟರ್ ಶಿವಕುಮಾರ್ ಇದ್ದಾರೆ, ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಟ್ರಸ್ಟ್. ಇದು ಕೇಳಿ ಅಂಧ ಮಕ್ಕಳ ಒಂದು ಟ್ರಸ್ಟ್ ಇದೆ. ಬನ್ನಿ ನಾನು ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ. ಸರ್ ನಮಸ್ಕಾರ. ಸರ್, ಕಾರ್ಯಕ್ರಮಕ್ಕೆ ಸರ್ ಇದು ಎಷ್ಟು ವರ್ಷದಿಂದ ಇದೆ ಸರ್? ಸರ್, ಸುಮಾರು 6-7 ವರ್ಷಗಳಿಂದಲೂ ಸಹ ನಾವು ವಿಶೇಷ ಚೇತನರ ಪರವಾಗಿ ನಾವು ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ಸರ್. ಏನು ಈ ಥರ ಅಂಧ ಮಕ್ಕಳಿಗೆ ಈ ಥರ ಶಾಲೆ ಮಾಡ್ಬೇಕಂತೇಳಿ ನಿಮ್ಮ ಮನಸ್ಸಿಗೆ ಯಾಕೆ ಬಂತು? ಯಾಕೆ ಮಾಡ್ಬೇಕು ಅನಿಸ್ತು ನಿಮಗೆ? ಅದೇ ಸರ್, ನಾವೆಲ್ಲ ಓದಬೇಕಾದಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆನ ಎದುರಿಸಿದ್ವಿ ಸರ್. ನಮ್ಮ ತುಮಕೂರಲ್ಲಿ ಅಂಧ ಮಕ್ಕಳಿಗೋಸ್ಕರ ಈ ಥರ ಟ್ರೈನಿಂಗ್ ಸೆಂಟರ್ಗಳು ಇರ್ಬೋದು, ವಸತಿ ನಿಲಯ ಇರ್ಬೋದು, ಯಾವುದು ಸಹ ಇರಲಿಲ್ಲ. ಹಾಗಾಗಿ ಗಂಡು ಮಕ್ಕಳಿಗೆ ಎಲ್ಲ ಓದ್ಕೊಳ್ಳೋರು, ಹೆಣ್ಮಕ್ಳಿಗೂ ಈ ಥರ ವಸತಿ ನಿಲಯ ಯಾವುದೂ ಇರಲಿಲ್ಲ ಸರ್. ನಾವು ಒಂದು ಸಂಸ್ಥೆ ಮಾಡಿ ಇದನ್ನ ಯಾಕೆ ಮಾಡಬಾರ್ದು ಅಂತೇಳಿ ನಮ್ಮ ಸ್ನೇಹಿತರ ಜೊತೆಗೆ ಸಂಸ್ಥೆ ಪ್ರಾರಂಭ ಮಾಡಿದ್ವಿ. ಈಗ ಎಷ್ಟು ಜನ ಮಕ್ಕಳಿದೆ ಸರ್? ಸರ್, ಈಗ 30 ಜನ ಮಕ್ಕಳಿದ್ದಾರೆ ಸರ್. 30 ಜನ ಮಕ್ಕಳಿಗೆ ಊಟ ತಿಂಡಿ ಎಲ್ಲ, ಊಟ ತಿಂಡಿ, ವಸತಿ, ಎಜುಕೇಶನ್, ಟ್ರೈನಿಂಗು, ಈ ಆರೋಗ್ಯ ಪ್ರತಿಯೊಂದು ಸಹ. ಸರ್, ಈಗ ಏನು ಈ ಅಂಧ ಮಕ್ಕಳು ಯಾವ ಶಾಲೆ ಹೋಗ್ತಿದ್ದಾರೆ? ಸರ್, ನಮ್ಮ ತುಮಕೂರಿನ ಪ್ರತಿಷ್ಠಿತ ಕಾಲೇಜು ವಿದ್ಯಾವಾಹಿನಿ ಕಾಲೇಜು ಸರ್, ಎಂಪ್ರೆಸ್ ಕಾಲೇಜು, ಸಿದ್ಧಗಂಗಾ ಕಾಲೇಜು. ಈಗ ಈ ಮಕ್ಕಳ ಪರಿಸ್ಥಿತಿ ನೋಡಿ ಅವರು ಮತ್ತೆ ಡೊನೇಷನ್ ಈ ತರ ಏನಾದ್ರು ಮಾಡಿದಾರೆ? ಕಾಲೇಜ್ ಕಡೆಯಿಂದಲೂ ಸಹ ಡೊನೇಷನ್ ಎಲ್ಲರೂ ಸಹ ಬಿಟ್ಟು ಬರೀ ಗೌರ್ಮೆಂಟ್ ಸರ್ಕಾರಿ ಫೀಸ್ ಏನಿದೆ ಅಷ್ಟನ್ನು ಮಾತ್ರ ಕಳಿಸ್ಕೊತಾರೆ ಸರ್. ಈಗ ಸರ್, ತಾವು ಕಣ್ಣಿನ ದೃಷ್ಟಿ ತಮ್ಮ ಕಮ್ಮಿ? ಹೌದು ಸರ್. ನಾನು ಸಹ ಅಪ್ ಟು ಡಿಗ್ರಿವರೆಗೂ ಸಹ ನಾನು ಬ್ಲೈಂಡ್ ಎಜುಕೇಶನ್ ಪಡ್ಕೊಂಡಿರೋಂಥದ್ದು ಸರ್. ಓಕೆ ಓಕೆ ಸರ್, ಈಗ ನೋಡಿ ಒಳ್ಳೆ ಚಿಂತನೆ ಮಾಡಿದ್ರೆ. ಯಾಕಂದ್ರೆ ನಾವು ಓದೋದ ಸಂದರ್ಭದಲ್ಲಿ ಇದು ಪಟ್ಟಂತ ಕಷ್ಟ. ಈಗ ಈ ಜನರೇಷನ್ ಮಕ್ಕಳು ಈ ಥರ ಆಗ್ಬಾರ್ದು ಅಂತೇಳಿ ಒಳ್ಳೆ ಚಿಂತನೆ ಮಾಡಿದ್ರ. ಈಗ ಸರ್, ಈಗ ಒಟ್ಟು 30 ಜನ ಮಕ್ಕಳಿದ್ದಾರೆ. ಹೌದು ಸರ್. ಮಕ್ಕಳಿಗೆ ಕೂಡ ತಿಂಡಿ ಎಲ್ಲ ಮಕ್ಕಳಿಗೆ ಅಪ್ ಟು ಒಂದು ಎಜುಕೇಶನ್ ಇಂದ ಹಿಡಿದು ಸರ್ ದಿನನಿತ್ಯ ಬಳಕೆ ವಸ್ತುಗಳನ್ನು ಸಹ ನಾವು ಸಂಸ್ಥೆ ವತಿಯಿಂದಲೇ ಕೊಡ್ತೀವಿ. ಅವ್ರ ಕಾಲೇಜ್ ಎಜುಕೇಶನ್ ಸಂಬಂಧಪಟ್ಟಂತೆ ಕಾಲೇಜ್ ಫೀಸ್ ಇರ್ಬೋದು, ಕಾಲೇಜ್ ಹೋಗೋದಕ್ಕೆ ವೆಹಿಕಲ್ ವ್ಯವಸ್ಥೆ, ಎಕ್ಸಾಮ್ ಬರೋದಕ್ಕೆ ಬರಹಗಾರದ ವ್ಯವಸ್ಥೆ, ಪಠ್ಯ ಪುಸ್ತಕದ್ದು, ಆಡಿಯೋ ಪುಸ್ತಕ, ಇವೆಲ್ಲವೂ ಸಹ ನಾವು ದಾನಿಗಳಿಂದ ನೆರವು ಪಡ್ಕೊಂಡು ನಾವು ಮಕ್ಕಳಿಗೆ ಸಂಸ್ಥೆ ವತಿಯಿಂದ ನೀಡ್ತಾ ಬರ್ತಾ ಇದ್ದೀವಿ ಸರ್. ಓಕೆ ಓಕೆ. ಈ ಎಲ್ಲ ಕೆಲಸಕ್ಕೂ ಸಹ ನಮಗೆ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ಇರೋದಿಲ್ಲ ಸರ್. ತಾವೇನು ಅಪ್ಲೈ ಮಾಡಿದ್ರೆ ಸರ್ಕಾರ? ಹೌದು ಸರ್, ಸಾಕಷ್ಟು ಸತಿ ನಾವು ಅಪ್ರೋಚ್ ಮಾಡಿದ್ದೀವಿ ಸರ್. ಬಟ್ ಈ ತರ ಟ್ರೈನಿಂಗ್ ಸೆಂಟರ್ಗಳಿಗೆ ಸರ್ಕಾರದಿಂದ ಅನುದಾನ ಸಿಗೋದಿಲ್ಲ ಸರ್. ನಿರಾಕರಿಸಿದ್ದಾರೆ. ಹೌದು ಸರ್. ಈ ದಾನಿಗಳಿಂದ ಈ ಒಂದು ಟ್ರಸ್ಟ್ ನಡೀತಾ ಇದೆ. ದಾನಿಗಳಿಂದ ನಡೀತಾ ಬರ್ತಾ ಇದೆ ಸರ್. ಇದು ಸರ್ ಇರ್ತಕ್ಕಂಥದ್ದು ಕಟ್ಟಡ ಬಾಡಿಗೆ ಸುತ್ತಾರ ಸರ್? ಸರ್, ಈಗ ಇರುವಂತಹ ಬಿಲ್ಡಿಂಗ್ ನಮ್ದು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಬರ್ತಾ ಇದೆ ಸರ್. ಎಷ್ಟು ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದೀವಿ ಬಾಡಿಗೆ? ಅಡ್ವಾನ್ಸ್ 2 ಲಕ್ಷ ಅಡ್ವಾನ್ಸ್, 35,000 ರೂಪಾಯಿ ಬಾಡಿಗೆ ಕಟ್ತಾ ಇದೆ. ಪ್ರತಿ ತಿಂಗಳು 35,000. ಹೆಂಗ್ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್? ಸರಳಿಕೆ ದಾನಿಗಳಿಂದ ಸರ್, ನಿಮ್ಮಂತ ದಾನಿಗಳಿಂದ ನಾವು ಹಣ ಸಂಗ್ರಹ ಮಾಡ್ಕೊಂಡು ಅವ್ರ ಕಡೆಯಿಂದ ಏನು ಸಿಗ್ತಾ ಸೋರ್ಸ್ನ ನಾವು ಬಳಕೆ ಮಾಡಿಕೊಂಡು ಸಂಸ್ಥೆ ನಡೆಸ್ತಾ ಬರ್ತಾ ಇದ್ದೀವಿ. ಯಾಕಂದ್ರೆ ಮಕ್ಕಳಿಗೆ 30 ಜನ ಮಕ್ಕಳಿಗೆ 3 ಊಟ ತಿಂಡಿ ಫ್ರೀಯಾಗಿ ನೀಡ್ತೀರಾ. ಮಕ್ಕಳಿಗೆ ಹೋಗಕ್ಕೆ ಶಾಲೆಗೆಲ್ಲ ವ್ಯವಸ್ಥೆ ಮಾಡಿ ನೀಡ್ತೀರಾ. ನಿಜಕ್ಕೂ ಒಂಥರ
ಗ್ರೇಟ್ ಸರ್. ಸರ್ ಈಗ ನಾವು ಈ ಕಟ್ಟಡ ತಗೊಂಡಿದ್ದೀವಿ ಅಂತ ಕೇಳ್ಕೊಂಡಿದ್ದೀವಿ ಸರ್. ಹೌದು ಸರ್, ಈ ಒಂದು ಕಟ್ಟಡವನ್ನ ಓನರು ಅವರ ಇದರಿಂದ ಮಾಡ್ತೀನಿ ಅಂತೇಳಿ ಫ್ಯಾಮಿಲಿಯಿಂದ ನಮಗೆ ತಿಳಿಸಿರ್ತಾರೆ ಸರ್. ಹಾಗಾಗಿ ದಾನಿಗಳ ಎಲ್ಲರ ಸಲಹೆ ಮೇರೆಗೆ ನಾವು ಇದೇ ಕಟ್ಟಡವನ್ನು ಸಂಸ್ಥೆಗೆ ತಗೋಬೇಕು ಅಂತ ಒಂದು ಗುರಿ ಇಟ್ಕೊಂಡು ನಾವು ಮಾಲೀಕರನ್ನ ಕೇಳಿದಾಗ ಅವರು ಸಹ 2 ಕೋಟಿ ಹೇಳ್ತಾ ಇದ್ರು. ಆಶ್ರಮಕ್ಕೆ ಅಂತ ಹೇಳಿದ್ವಿ, ಅವರ ಫ್ಯಾಮಿಲಿಯಿಂದ ಸಹ 70 ಲಕ್ಷ ಬಿಟ್ಕೊಂಡಿದ್ದಾರೆ ನಮಗೆ. ಈ 1,30,30,00,000 ಲಕ್ಷಕ್ಕೆ ಮಾತುಕತೆ ಆಗಿದೆ. ಅಗ್ರಿಮೆಂಟ್ ಸಹ ನಾವು ಮಾಡ್ಕೊಂಡಿದ್ವಿ. ನಮಗೆ 3 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ. ಅದ್ರಾಗ ಆಲ್ರೆಡಿ 1 ತಿಂಗಳು ಮುಗಿದೋಗಿದೆ ಸರ್. ಇನ್ನು 2 ತಿಂಗಳು ನಮಗೆ ಕಾಲಾವಕಾಶ. ಈಗ ಎಷ್ಟು ಒಟ್ಟು ದುಡ್ಡು ತಾವು ಶೇಖರಣೆ ಮಾಡಿದೆ ಸರ್? ಸರ್ ಈಗ ನಾವು 27 ಲಕ್ಷ ಶೇಖರಣೆ ಮಾಡಿದ್ವಿ ಸರ್. ಇದು 1,03,00,000 1,03,00,000 ಹೊಂದಿಸ್ಬೇಕು ಸರ್. 2 ತಿಂಗಳು ಆಗುತ್ತೆ ಸರ್. ದಾನಿಗಳ, ಯಾಕೆಂದ್ರೆ ಇಷ್ಟು ದಿನ ನಮ್ಮ ನಾಡಿನ ಎಲ್ಲ ಜನರನ್ನು ಸಹ ನಮ್ಮ ಸಂಸ್ಥೆ ಇಷ್ಟರ ಮಟ್ಟಿಗೆ ಬೆಳೆದ ಕಾರಣ ನಾಡಿನ ಎಲ್ಲ ಸಮಸ್ತ ಸಾರ್ವಜನಿಕರು ಮತ್ತು ದಾನಿಗಳಿಂದ ನಡೀತಾ ಬರ್ತಾ ಇದೆ ಸರ್. ಈ ಒಂದು ಕಾರ್ಯಕ್ಕೂ ಸಹ ಸಾರ್ವಜನಿಕರು ಮತ್ತೆ ನಮ್ಮ ಸಂಸ್ಥೆಯ ದಾನಿಗಳು ಕೈ ಜೋಡಿಸ್ತಾರೆ ಅಂತೇಳಿ ಭರವಸೆ ಮೇಲೆ ನಾವು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ವಿ ಸರ್. ಸರ್ ಈಗ ಮಕ್ಕಳು ಕೆಲವರು ಏನು ಮಾಡ್ತಾರೆ, ಈ ಮನೆಗಳಲ್ಲಿ ಅಂಧ ಮಕ್ಕಳು, ಅಂಗವಿಕಲರ ಮಕ್ಕಳು ಆದರೆ ಅಂಧ ಮಕ್ಕಳಿಗೆ ಸಾಕೋದು ತುಂಬ ರೇರು ಸರ್. ಅದರಲ್ಲೂ ಕೂಡ ಬಡವರು ಅವ್ರಿಗೆ ಏನು ಬೇರೆ ದಾರಿ ತೋರಿಸ್ತಾರೆ, ಕಷ್ಟನ ಸುಖ ನೋವು ನಲಿಯೋ ಮಕ್ಕಳನ್ನ ಸಾಕೊಂಡು ಹೋಗ್ತಾರೆ. ಇನ್ನು ಕೆಲವರು ಶ್ರೀಮಂತರ ಮಕ್ಕಳು ತಗೊಂಡು ಬಿಡ್ತಾರೆ. ಆ ಥರ ಮಕ್ಕಳಿಗೆ ಬಿಟ್ಟಿದ್ದಾರೆ ಸರ್ ನಿಮ್ಮಲ್ಲಿ? ಸರ್ ಈಗಿಲ್ಲ, ನಾವೇನ್ ಮಾಡ್ತೀವಿ, ಆಲ್ ಓವರ್ ಕರ್ನಾಟಕ ಪ್ರತಿ ವರ್ಷ ಸರ್ವೆ ಮಾಡ್ತೀವಿ ಸರ್. ಯಾವ ಥರ ಸರ್ವೆ ಮಾಡ್ತೀರಾ? ಈಗ ಮನೆ ಈಗ ಪ್ರತಿ ಒಂದು ಹೈಸ್ಕೂಲ್ಸ್ ಎಲ್ಲ ಪಟ್ಟಿ ಮಾಡ್ಕೊತೀವಿ, ಅಥವಾ ಪಂಚಾಯತಿ ಮಟ್ಟದಲ್ಲಿ URW ಅಂತ ಇರ್ತಾರೆ ಸರ್. ಅವ್ರ ಮುಖಾಂತರ ನಾವು ಯಾರು ಬ್ಲೈಂಡ್ ಮಕ್ಕಳಿಗೆ ಮನೇಲಿ ನೋಡ್ಕೊಂಡಿರ್ತಾರೆ ಅವ್ರನ್ನ ಹೋಗಿ ನಾವು ಮನೇಲಿ ಅವ್ರಿಗೆ ಮನವರಿಕೆ ಮಾಡ್ಕೊಟ್ಟು, ಎಷ್ಟೋ ಜನ ಮಕ್ಕಳಿಗೆ ಏನಾಗಿದೆ ಅಂದ್ರೆ ಬ್ಲೈಂಡ್ ಅಂದ್ರೆ 1 to 10th ವರೆಗೂ ಅಷ್ಟೇ ಸರ್ಕಾರದಲ್ಲಿ ಓದಿಸ್ತಾರೆ. 10th ನಂತರ ಮಕ್ಕಳನ್ನ ಸರ್ಕಾರದಲ್ಲಿ ಓದಿಸೋದಿಲ್ಲ. ಅಂತ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಪೇರೆಂಟ್ಸ್ಗೆ ಮಾಹಿತಿ ಇರೋದಿಲ್ಲ, ಮಾಹಿತಿ ಕೊರತೆ ಇರ್ತದೆ ಸರ್. ಅಂತ ಅವ್ರಿಗೆ ಹೋಗಿ ನಾವು ಮನವರಿಕೆ ಮಾಡ್ಕೊಟ್ಟು ಇಂಥ ಒಂದು ಸಂಸ್ಥೆ ಇದೆ, ನಮ್ಮಲ್ಲಿ ಬನ್ನಿ ನಾವು ಫ್ರೀ ಎಜುಕೇಶನ್ ಕೊಡ್ತೀವಿ ಅಂತೇಳಿ ಮನವರಿಕೆ ಮಾಡಿಕೊಟ್ಟು ನಾವು ಅವ್ರನ್ನ ಕರೆತಂದು ಅವ್ರಿಗೆ ಉನ್ನತ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದ್ದೀವಿ ಸರ್. ಯಾಕೆಂದ್ರೆ ಪಾಪ ತಾವು ಫ್ರೆಂಡ್ಸ್ ಆಗಿದ್ದೀರಾ, ಆದರೂ ಕೂಡ ಇಲ್ಲಿ 30 ಜನ ಮಕ್ಕಳಿಗೆ ತಾವು ಏನು ಸಾಕಷ್ಟು ಸಹಾಯ ಮಾಡ್ತಿದ್ದೀರಾ, ಇರೋಕ್ಕೆ ವಸತಿ ವ್ಯವಸ್ಥೆ ಈ ಥರ ಮಾಡ್ತಿದ್ದೀರಾ. ನಮಗೆ ಸರ್ ಇನ್ನೂ ಮತ್ತಷ್ಟು ಏನೋ ನಮ್ಮ ಆನ್ಲೈನ್ ಮುಖಾಂತರ ನಾನು ಕೂಡ ವಿನಂತಿ ಮಾಡ್ತೀನಿ, ನನಗೆ ಅತಿ ಹೆಚ್ಚು ದಾನ ಮಾಡಿ. ಯಾಕಂದರೆ ನೀವು ಇರ್ತಕ್ಕಂಥ ಪರಿಸ್ಥಿತಿನ ಕಷ್ಟದ ಪರಿಸ್ಥಿತಿ, ಅದರಲ್ಲೂ ಕೂಡ ಮತ್ತೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಬ್ಬರಿಗೆ ಏನು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಿಡೋದು ಅಂತೇಳಿ ಡಾಕ್ಟರ್ ಶಿವಕುಮಾರ್ ಮುಂದಾಗಿದ್ದಾರೆ. ಇವರಿಗೆ ಒಳ್ಳೇದಾಗಲಿ ಸರ್. ನಮ್ಮ ಆನ್ಲೈನ್ ಟಿವಿ ಮುಖಾಂತರ, ನಮ್ಮ ಆನ್ಲೈನ್ ಟಿವಿ ಸಾಕಷ್ಟು ಜನ ನೋಡ್ತಾರೆ ವೀಕ್ಷಕರಿಗೆ, ತಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸರ್. ತಮ್ಮ ಫೋನ್ ನಂಬರ್ ಕೊಡಿ, ಮತ್ತೇನು ತಮಗೆ ಸಂಪರ್ಕ ಮಾಡೋದಂತ ದಾನಿಗಳು ಅವರಿಂದ ಏನಾದ್ರು ತಮಗೆ ಸಹಾಯ ಆಗುತ್ತೆ. ತಮ್ಮ ಫೋನ್ ಪೇ ನಂಬರ್ ಅಂತದಾಗಲಿ, ತಮ್ಮ ಸ್ಕ್ಯಾನರ್ ಆಗಲಿ ಕೊಟ್ಟರೆ ಖಂಡಿತ ಅದನ್ನು ಪ್ಲೇ ಮಾಡ್ತೀನಿ ಸರ್. ನಮ್ಮಿಂದ ಆನ್ಲೈನ್ ಟಿವಿ ವೀಕ್ಷಕರಿಂದ ಈಗ ನಮ್ಮ ಚಾನಲ್ ಎಷ್ಟು ಜನ ನೋಡ್ತಿದ್ದಾರೆ ಅಷ್ಟು ಜನಕ್ಕೂ ಕೂಡ ನಾನು ದಯವಿಟ್ಟು ತಮಗೆ ನಾನು ವಿನಂತಿ ಮಾಡ್ತೀನಿ, ಈ ಒಂದು ದಾರಿದೀಪ ಚಾರಿಟಬಲ್ ಟ್ರಸ್ಟಿಗೆ ಸಹಾಯ ಮಾಡಿ. ಈ ಮಕ್ಕಳ ಪರಿಸ್ಥಿತಿನ ಖುದ್ದು ನಾನು ಭೇಟಿ ಮಾಡಿದ್ದೀನಿ, ನೋಡಿದ್ದೀನಿ. ತುಂಬ ಕಷ್ಟದ ಪರಿಸ್ಥಿತಿ ಇದೆ. ಮಕ್ಕಳು ಜೊತೆ ನೋಡಿ ಕಂಪ್ಯೂಟರ್ ತರಬೇತಿ ಮಾಡ್ತಿದ್ದಾರೆ, ಮಕ್ಕಳಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಎಲ್ಲದೂ ಕೂಡ ಮಾಡ್ತಿದ್ದಾರೆ. ನಮ್ಮ ಆನ್ಲೈನ್ ಮುಖಾಂತರ ದಯವಿಟ್ಟು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸರ್, ಪ್ಲೀಸ್. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟ ಸರ್. ದಾರಿದೀಪ ಚಾರಿಟಬಲ್ ಟ್ರಸ್ಟ್ ಸುಮಾರು 16 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಅದಕ್ಕೆ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಪ್ರತಿದಿನ ನಡೆಯುವಂಥ ಅನ್ನ ಸಂತರ್ಪಣೆ ಇರ್ಬೋದು, ಪ್ರತಿಯೊಂದಕ್ಕೂ ಸಹ ಸಾರ್ವಜನಿಕರು ನಮ್ಮ ಸಂಸ್ಥೆ ಇಷ್ಟು ಮಟ್ಟಿಗೆ ಬೆಳೆದಿಗೆ ಕಾರಣಕರ್ತರಾಗಿರ್ತೀರಿ. ಈ ಒಂದು ಸ್ವಂತ ನಿವೇಶನ ಹೊಂದೋದಕ್ಕೆ ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಿಮ್ಮ ಕೈಲಾದಷ್ಟು ಅಡಿಗೆ 6,000 ರೂಪಾಯಿ ಅಂತ ನಾವು ಹಣ ಸಂಗ್ರಹನೂ ಸಹ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಿನದಾಗಿ ಸಹ ನೀವೇನಾದರೂ ನಮ್ಮ ಸಂಸ್ಥೆಗೆ ನೀವು ದೇಣಿಗೆ ನೀಡಬೇಕು ಅನ್ನೋದಾದರೆ ತಮ್ಮ ಕೈಲಾದಷ್ಟು ನಮಗೆ ಹಣ ಸಹಾಯ ಮಾಡಿ ವಿಶೇಷ ಚೇತನರ ಬಾಳಿಗೆ ಬೆಳಕಾಗ್ತೀರಿ ಅಂತೇಳಿ ಒಂದು ಶಾಶ್ವತ ನೆಲೆ ಕಲ್ಪಿಸೋದಕ್ಕೆ ನಿಮ್ಮಗಳ ಎಲ್ಲರ ಸಹಕಾರವನ್ನು ನಾನು ಈ ಮಾಧ್ಯಮದ ಮುಖಾಂತರ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಏನೋ ಆನ್ಲೈನ್ ಟಿವಿ ವೀಕ್ಷಕರೇ, ಇವತ್ತು ಎಲ್ಲವೂ ಒಂದು 8-10 ಜನ ಒಂದು ಟೀ ಕಾಫಿ ಕುಡಿದ್ರೆ 400-500 ರೂಪಾಯಿ ಬರುತ್ತೆ. ದಯವಿಟ್ಟು ನನ್ನ ಈ ಒಂದು 31 ವರ್ಷ ಮಾಧ್ಯಮದ ಸರ್ವಿಸ್ನಲ್ಲಿ ನಾನು ಯಾವುದೇ ಒಂದು ಸುದ್ದಿ ಮಾಡಿದ್ರು ಕೂಡ ನಾನು ಯಾವತ್ತೂ ಯಾರಿಗೂ ಕೈ ಮುಗಿದು ಸುದ್ದಿ ಮಾಡಿರಲಿಲ್ಲ. ದಯವಿಟ್ಟು ನಾನು ಕೂಡ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ, ಈ ಒಂದು ಟ್ರಸ್ಟಿಗೆ ಸಹಾಯ ಮಾಡಿ. ಅದರಲ್ಲೂ ಕೂಡ ಹೆಣ್ಮಕ್ಳು ಅಂತ ಬೇರೆ ಇರುತ್ತೆ, ಹೆಣ್ಮಕ್ಳಿಗೆ ವಿಶೇಷವಾಗಿ ಎಲ್ಲದೂ ಕೂಡ ಉಚಿತವಾಗಿ ಕೊಟ್ಟು ಈಗ ಈ ಬಿಲ್ಡಿಂಗ್ ಖರೀದಿ ಮಾಡಲೇಬೇಕು, ಅನಿವಾರ್ಯ ಇದೆ, ಪರಿಸ್ಥಿತಿ ಆ ಥರ ಇದೆ. ಇಲ್ಲಾಂದರೆ ಖರೀದಿ ಮಾಡಿಲ್ಲ ಅಂದರೆ ಈ ಬಿಲ್ಡಿಂಗ್ ಬಿಟ್ಕೊಡ್ಬೇಕಾಗುತ್ತೆ. ಮಕ್ಕಳು ಏನು ಬೀದಿ ಪಾಲಾಗ್ತಾರೆ, ಅಂಧ ಮಕ್ಕಳು ಬೀದಿ ಪಾಲಾಗ್ತಾರೆ. ಯಾರ ಮಕ್ಕಳಾದ್ರೆ ಮಕ್ಕಳೇನೆ. ಜೊತೆ ನೋಡಿ, ಅಂಧ ಮಕ್ಕಳು ಅವರ ಒಂದು
ಕುಟುಂಬದವ್ರು ಬಂದರೆ ಎಷ್ಟು ಕಷ್ಟ ಇರುತ್ತೆ ಅಂತೇಳಿ ಅವ್ರಿಗೆ ಗೊತ್ತಿರುತ್ತೆ. ದಯವಿಟ್ಟು ನಾನು ಮತ್ತೊಮ್ಮೆ ನನ್ನ ಕೈ ಮುಗಿದು ವಿನಂತಿ ಮಾಡ್ತೀನಿ, ಈ ಒಂದು ಸುದ್ದಿ ನೋಡಿದಂಥ ನಿಮ್ಮ ಕೈಲಾದಂಥ ಎಷ್ಟೋ ಒಂದು ಸಹಾಯ ಮಾಡಿ. ಅವ್ರ ಫೋನ್ ಪೇ ಕೂಡ ನಾನು ಪೇ ಮಾಡ್ತೀನಿ. ದಯವಿಟ್ಟು ನೀವು ಸಹಾಯ ಮಾಡಿ, ಅಂಧ ಮಕ್ಕಳಿಗೆ ತಾವು ದಾರಿ ದೀಪ ಹಾಕಬೇಕಂತ ನಾನು ವಿನಂತಿ ಮಾಡ್ತೀನಿ. ತಮ್ಮ ಮಾಡುವಂಥ ಒಂದೊಂದು ಸಹಾಯದಿಂದ ಕೂಡ ಈ ಬಿಲ್ಡಿಂಗ್ ಸ್ವತಃ ಖರೀದಿ ಮಾಡಬಹುದು. ಅವರು ಖರೀದಿ ಮಾಡಿ ಮಕ್ಕಳಿಗೆ ಇನ್ನ ಮುಂದಕ್ಕೆ ಇನ್ನ ಸಾಕಷ್ಟು ಮಕ್ಕಳು ಓದೋದಕ್ಕೆ ಕೂಡ ಒಂದು ಅನುಕೂಲ ಆಗುತ್ತೆ. ಇಂಥವ್ರಿಗೆ ನಾವು ಸಹಾಯ ಮಾಡಲೇಬೇಕಾಗುತ್ತೆ. ನಾವೆಲ್ಲೋ ದುಂದು ವೆಚ್ಚ ಖರ್ಚು ಮಾಡ್ತೀವಿ. ದಯವಿಟ್ಟು ಒಂದು ಮದುವೆ ಸಮಾರಂಭ ಅಂತದಕ್ಕೆ ಸಾಕಷ್ಟು ಒಂದು ಆಡಂಬರದಿಂದ ಖರ್ಚು ಮಾಡ್ತೀವಿ. ಒಂದು ಕಾರ್ಯಕ್ರಮಗಳಿಗೆ ಮತ್ತೊಂದು ಮಗದು ಅಂತ ವ್ಯಕ್ತಿಗಳು ದಾರಿಗಳು ದಯವಿಟ್ಟು ಈ ಒಂದು ಏನೋ ದಾರಿ ದೀಪ ಚಾರಿಟಬಲ್ ಟ್ರಸ್ಟಿಗೆ ಸಹಾಯ ಮಾಡಿ ಅಂತ ನಾನು ವಿನಂತಿ ಮಾಡ್ತೀನಿ. ಈ ಏನಿದು ಸ್ವತಃ ಇವರು ಬಿಲ್ಡಿಂಗ್ ಖರೀದಿ ಮಾಡೋದಕ್ಕಾಗಿ ಇನ್ನ 1,03,00,000 ದುಡ್ಡು ಬೇಕಾಗಿದೆ. ಕೊಡುವಂಥ ದಾನದಿಂದ ಅವರಿಗೆ ಒಂದು ಅಂಧ ಮಕ್ಕಳಿಗೆ ಒಂದು ಒಳ್ಳೆ ಜೀವನ ಆಗುತ್ತೆ. ತಾವು ಕೂಡ ಮಾಡಿದಂಥ ಒಂದು ಪುಣ್ಯ ಕೆಲಸಕ್ಕೆ ತಮಗೂ ಕೂಡ ಒಂದು ಭಗವಂತ ಒಳ್ಳೇದು ಮಾಡ್ತಾರೆ ಅಂತ ವಿನಂತಿ ಮಾಡ್ತೀನಿ. ಅಂಧ ಮಕ್ಕಳಿಗೆ ದಾರಿ ದೀಪವಾಗಿ ಇದು ಆನ್ಲೈನ್ ಟಿವಿ ಒಂದು ವಿಶೇಷ ಕಾರ್ಯಕ್ರಮ. ಆನ್ಲೈನ್ ಟಿವಿ ಇದು ನೈಜ ಒಳ್ಳೆಯ ನಮಸ್ಕಾರ.